ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಹಾಸನದ ಸಮಾವೇಶದಲ್ಲಿ ಅಬ್ಬರಿಸಿದ್ದಾಯ್ತು, ಗುಡುಗಿದ್ದಾಯ್ತು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಶಾಕ್ ಕೊಟ್ಟ ಡಿಕೆ. ಇತ್ತ ಇಡಿ ಮೂಡಾ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಕೊಡ್ತಾ ಇದೆ. ಸ್ಫೋಟಕ ವಿಚಾರವನ್ನ ಸಿಡಿಸಿರೋದು ಮತ್ತೊಮ್ಮೆ. ಸೊ ಮೂಡಾ ಕೇಸ್ನಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಹೇಳ್ತಾ ಇದೆ ಈ ಕೆಲವು ವಿಚಾರಗಳು. ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪಕ್ಷದ ಒಳಗಡೆ ಮತ್ತು ಹೊರಗಡೆ ಸಿದ್ದರಾಮಯ್ಯನವ್ರಿಗೆ ಹೇಗೆ ಇಕ್ಕಟ್ಟಿನ ಪರಿಸ್ಥಿತಿ ಈಗ ಒದಗ ಬಂದಿದೆ, ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಸಮಾವೇಶ ಆಯಿತು. ಸಮಾವೇಶದಲ್ಲೂ ಠಕ್ಕರ್ ಕೊಟ್ರಲ್ವಾ. ಜನಕಲ್ಯಾಣ ಸಮಾವೇಶ ಅಂತ ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಮಾವೇಶದ ಹೆಸರನ್ನ ಬದಲಾಯಿಸಿದ್ದಾಯ್ತು. ಇದು ಪಕ್ಷದ ಸಮಾವೇಶ, ಸಿದ್ದರಾಮಯ್ಯನವ್ರ ಸಮಾವೇಶ ಅಲ್ಲ ಅಂತ ಠಕ್ಕರ್ ಕೊಟ್ಟರು. ಏನು ಉದ್ದೇಶ ಇತ್ತು ಅನ್ನೋದನ್ನ ಯತೀಂದ್ರ ಅವರೇ ಹೇಳಿದ್ರಲ್ಲ ಕ್ಲಿಯರ್ ಆಗಿ. ಮೂಡಾ ಕೇಸ್ನಲ್ಲಿ ಜನ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಸಮಾವೇಶ ಇದು. ಹೆಸರು ಚೇಂಜ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಪಕ್ಷಕ್ಕೆ ಬಲ ಬಂದ್ರೆ ಆಯ್ತು ಅಂತ. ಆಮೇಲೆ ಅದಕ್ಕೆ ತೇಪ ಹೆಚ್ಚೋ ಕೆಲಸ ಆಯ್ತು ಸಿದ್ದರಾಮಯ್ಯ ಬಣಕ್ಕೆ. ಈ ವಿಚಾರದಲ್ಲಿ ಡಿಕೆ ಟೀಮ್ ಅಥವಾ ಹೈಕಮಾಂಡ್ ದೊಡ್ಡ ಹೊಡೆತವನ್ನೇ ಕೊಡ್ತಲ್ವಾ. ಆಯ್ತು, ಅಲ್ಲ ಅಬ್ಬರಿಸಿದ್ರು, ಎಲ್ಲರೂ ಸೇರಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ಅಂದುಕೊಂಡ ಲೆಕ್ಕ ಸಿದ್ದರಾಮಯ್ಯನವರ ಉತ್ಸವ ಮಾಡೋದಿಕ್ಕೆ ಹೊರಟಿದ್ದಂತಹ ಲೆಕ್ಕ ತಲೆ ಕೆಳಗಾಯ್ತು. ಇದ್ರ ಬೆನ್ನಲ್ಲೇ ಸಮಾವೇಶ ಮುಗಿದ ಮೇಲೆ ಮತ್ತೊಂದು ಶಾಕ್ ಕೊಡ್ತಿದ್ದಾರೆ ನೋಡಿ. ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಎಷ್ಟು ಅನ್ನೋದ್ರ ಸುತ್ತ ಮತ್ತೆ ಚರ್ಚೆ ಆಗ್ತಿದೆಯಲ್ವಾ. ಈಗ 2 ವರ್ಷ ಆದ್ಮೇಲೆ ಕೆಳಗಿಳಿತಾರ ಅಥವಾ ಮೂಡಾಕೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆದ್ರೂ ಕೂಡ ಅದೇ ನೆಪದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಹೆಂಗೂ ಫೈನಲ್ ಆಗಿದೆ ಅಂತ ಕೆಳಗಿಳಿಸಲಾಗತ್ತಾ? ಇಂತಹ ಚರ್ಚೆಗಳು ನಡೀತಾ ಇವೆ. ಯಾಕಂದ್ರೆ ಮೊನ್ನೆ ಅಷ್ಟೇ ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದನ್ನು ನೀವು ಕೂಡ ಗಮನಿಸಿರ್ತೀರಿ. ಹೌದು, ನಮ್ಮ ಮಧ್ಯೆ ಒಂದು ಒಪ್ಪಂದ ಆಗಿದೆ, ಆ ದಿನ ಕಾಯ್ತಾ ಇದ್ದೀನಿ ಅಂತ. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ರು ಕೆಲವರು. ಏನೂ ಇಲ್ಲ, ಅಂತಹ ಅಧಿಕಾರ ಹಂಚಿಕೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರೇ 5 ವರ್ಷ CM ಅನ್ನೋ ಮಾತುಗಳು ಬಂತು. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, ಒಪ್ಪಂದ ಏನೂ ಆಗಿಲ್ಲ, ಹೈಕಮಾಂಡ್ ಹೆಂಗೆ ಹೇಳತ್ತೋ ಹಂಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು. ಪರಮೇಶ್ವರ್ ಅವರು ಇವರೇ ಒಪ್ಪಂದ ಮಾಡ್ಕೊಂಡ್ರೆ ನಾವೇನ್ ಮಾಡೋಣ, ಅವರಿಬ್ಬರೇ ರಾಜಕಾರಣ ಮಾಡ್ಕೊಳ್ಳಿ ಹಂಗಾದ್ರೆ ಅಂತ ಸಿಡದೆ ಇದ್ರು. ಆದ್ರೆ ಇದು ಯಾವುದಕ್ಕೂ ಡೋಂಟ್ ಕೇರ್ ಅಂತಿರೋ ಡಿ.ಕೆ. ಶಿವಕುಮಾರ್ ಅವ್ರು ನೋಡಿ ಮತ್ತೆ ಶಾಕ್ ಕೊಡ್ತಿದ್ದಾರೆ. ಏನೋ ಒಂದು ಆಗಿದೆ, ಎಲ್ಲ ಹೇಳಕ್ಕಾಗತ್ತಾ ಟಿವಿ ಮುಂದೆ? ಏನೋ ಒಂದು ಆಗಿದೆ, ಆಗಿರೋದು ಹೌದು ಅನ್ನೋದನ್ನ ಖಚಿತಪಡಿಸ್ತಿದ್ದಾರೆ. ಇಷ್ಟೆಲ್ಲ ಆಕ್ರೋಶದ ಬಳಿಕವೂ ಒಪ್ಪಂದ ಇಲ್ಲ ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಆದ್ರೆ ಏನೋ ಒಂದು ಆಗಿದೆ ರೀ, ಅದನ್ನೇನು ಅಂತ ಓಪನ್ ಆಗಿ ನಾನು ಹೇಳೋ ಪರಿಸ್ಥಿತಿಲಿ ಇಲ್ಲ, ಈಗ ಹೇಳೋಕ್ಕಾಗಲ್ಲ ಅಂತಿದ್ದಾರೆ. ಮತ್ತೆ ಅದನ್ನ ಉಚ್ಚರಿಸುವ ಮೂಲಕ ನಾನು ಬಿಡೋದಿಲ್ಲ, CM ಕುರ್ಚಿಯ ವಿಚಾರದಲ್ಲಿ ಕಾಂಪ್ರಮೈಸ್ ಆಗೋಕ್ ಸಾಧ್ಯವೇ ಇಲ್ಲ, ಕೊಟ್ಟ ಮಾತಿಗೆ ನೀವು ತಕ್ಕಂತೆ ನಡೆಯಲೇಬೇಕು, ಮತ್ತು ಆ ಟೈಮ್ ಹತ್ರ ಬರ್ತಿದೆ ಅನ್ನೋದನ್ನ ಎಚ್ಚರಿಸಿದಂತೆ ಕಾಣಿಸ್ತಾ ಇದೆ ಡಿಕೆ ಟೀಮ್. ಇಷ್ಟೆಲ್ಲ ತಿರುಗಿ ಬಿದ್ದ ಮೇಲೂ ಶಾಸಕರು ಏನ್ ಹೇಳ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಏನೋ ಒಂದು ಆಗಿದೆ. ಎಲ್ಲ ಕಡೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಸಂಚಲನ ಸೃಷ್ಟಿ ಮಾಡಿದೆ. ಅಲ್ಲಿಗೆ ಸಿದ್ದರಾಮಯ್ಯನವರನ್ನ ಅಷ್ಟು ಸಲೀಸಾಗಿ ಕುರ್ಚಿಗೆ ಅಂಟಿಕೊಂಡಿರೋದಕ್ಕೆ ಬಿಡಲ್ಲ ಅನ್ನುವ ಬಿಗ್ ಮೆಸೇಜ್ ಪಾಸ್ ಆದಂಗೆ ಆಯ್ತಲ್ವಾ. ಸಮಾವೇಶದ ಮುನ್ನ ಒಂದು ಶಾಕು, ಸಮಾವೇಶ ಮುಗಿದ ಮೇಲೆ ಮತ್ತೊಂದು ಶಾಕ್. ಇನ್ನೊಂದು ಕಡೆ ಮೂಡಾ ಕೇಸ್ನಲ್ಲಿ ಇಡಿ ಮತ್ತಷ್ಟು ಮಹತ್ವದ ವಿಚಾರಗಳನ್ನ ಅಗೆದು ತೆಗೆದಿರೋದು ಏನೇನು ಹಾಗಾದ್ರೆ? ಈಗಾಗಲೇ ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಂತೆ 14 ಸೈಟ್ಗಳ ವಿಚಾರದಲ್ಲಿ ಹಲವಾರು ಸ್ಫೋಟಕ ಸಾಕ್ಷಿಗಳು ನಮಗೆ ಸಿಕ್ಕಿವೆ ಅಂತ ಹೇಳಿದಾರಲ್ವಾ. ಏನೇನು ಡಿನೋಟಿಫಿಕೇಶನ್, ಈ ಭೂಸ್ವಾಧೀನ ಕೈ ಬಿಡುವ ಪ್ರಕ್ರಿಯೆಯಲ್ಲಿ ಮಹಾಕ್ರಮ ನಡೆದಿದೆ ಅಂತ ಇಡಿ ಹೇಳಿದೆ. ಏನೇನಂತ ಅರ್ಜಿ ಹಾಕ್ತಾರೆ, ಆದ್ರೆ ಆ ನಿಂಗ ಬದುಕಿರಲ್ಲ, ಬದುಕಿಲ್ಲದ ವ್ಯಕ್ತಿಗೂ ತನಗೂ ಏನು ಸಂಬಂಧ ಅನ್ನೋ ದಾಖಲೆಯೂ ಇಲ್ಲದೆ ದೇವರಾಜು ಅಂದ್ರೆ ಅವ್ರ ಮಗ, ಬಟ್ ಅದಕ್ಕೆ ವಂಶವೃಕ್ಷ ಕೊಡಬೇಕು, ಮರಣ ಪ್ರಮಾಣ ಪತ್ರ ಕೊಡಬೇಕು, ಇನ್ನು ಮನೇಲಿ ಎಷ್ಟೆಷ್ಟು ಜನ ಇದ್ದಾರೆ ಎಲ್ಲರ ಸಹಿಬೇಕು, ಏನೂ ಇಲ್ಲದೆ ಅರ್ಜಿ ಹಾಕ್ತಾರೆ. ಆ ದಾಖಲೆಗಳನ್ನ ಪರಿಶೀಲನೆ ಮಾಡದೆ, ಅಂದ್ರೆ ಅದರ ಅವಶ್ಯಕತೆ ಇದೆ ಅಂತ ಕೇಳದೇನೆ ಅಪ್ರೂವ್ ಆಗ್ಬಿಡತ್ತೆ. ಹಾಗಾದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಅದು ಕೂಡ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದಾಗ ನಡೆಯುತ್ತೆ, ವಿರೋಧ ಪಕ್ಷ ನಾಯಕರಾಗಿದ್ದಾಗ, CM ಆಗಿದ್ದಾಗ ಇದರ ಪ್ರತಿಯೊಂದು ಪ್ರಕ್ರಿಯೆಗಳು ಮಧ್ಯೆ ಗ್ಯಾಪ್, ಅಧಿಕಾರ ಇದ್ದಾಗ ಪ್ರಾಸೆಸ್ ಆಗಿದೆ. ಇದು ಹೆಂಗೆ ಅನ್ನುವ ಪ್ರಶ್ನೆಯನ್ನ ಎತ್ತಿರೋದನ್ನ ನೋಡ್ತಾ ಇದ್ದೀವಿ ನಾವು. ಡಿನೋಟಿಫಿಕೇಶನ್ ನಿಂದ ಹಿಡಿದು ಆ ಸೈಟ್ಗಳನ್ನ ಕೊಟ್ಟಿರೋದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಹೋಗದೆ ಮೂಡಾ ಆಯುಕ್ತರ ತನ್ನ ವಿವೇಚನಾಧಿಕಾರ ಅನ್ನೋ ರೀತಿಯಲ್ಲಿ, ಆ ಅಧಿಕಾರ ಆಯುಕ್ತರಿಗಿರಲ್ಲ, ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಕಳಿಸ್ಕೊಡ್ಬೇಕು. ಪರ್ಯಾಯವಾಗಿ ಸೈಟ್ ಕೊಡೋದಿದ್ರೆ ಅದನ್ನ ಮಾಡದೆ ತಾನೇ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಅನ್ನೋ ವಿಷಯವೂ ಕೂಡ ಬಟಾ ಬಯಲಾಗಿರೋದು. ಇದೆಲ್ಲ ಆರೋಪಗಳು, ಇಡಿ ಹೇಳ್ತಿರೋ ವಿಚಾರಗಳನ್ನು ನೀವು ಗಮನಿಸಿದ್ದೀರಿ. ಬೇರೆ CBI ಕೊಡಬೇಕು ಅನ್ನೋ ಕೇಸು ನಡೀತಾ ಇದೆ ಹೈಕೋರ್ಟ್ ಅಲ್ಲಿ.
ಸೊ ಈ ಇಡಿ ಕೊಟ್ಟಿರುವಂತಹ ದಾಖಲೆಗಳು, ಇಡಿ ಇಟ್ಟಿರುವಂತಹ ತನಿಖಾ ವರದಿಯನ್ನು ಕೂಡ ಹೈಕೋರ್ಟ್ ಮುಂದೆ ಇಡಲಾಗುತ್ತೆ. ಹಾಗಾಗಿ ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. CBIಗೆ ಹೋದ್ರಂತೂ ಈ ಕೇಸ್ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಕಟ್ಟಿಟ್ಟು ಬುತ್ತಿ. 10ನೇ ತಾರೀಕಿಗೆ ಮತ್ತೆ ಬರ್ತಾ ಇದೆ ಕೇಸು. CBIಗೆ ಹೋದ್ರೆ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಇದ್ರ ನಡುವೆ ಇಡಿ ನೋಡಿ ಏನ್ ಹೇಳ್ತಾ ಇದೆ, ಇದು ಬರೀ 106 ಲೆಕ್ಕದಲ್ಲಿರುವಂಥದ್ದಲ್ಲ ಅಕ್ರಮ. 13 ವರ್ಷದಲ್ಲಿ 4921 ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದೆ. 700 ಕೋಟಿ ಅಕ್ರಮ ಅಲ್ವೇ ಅಲ್ಲ, ಇದು 2800 ಕೋಟಿ ಅಕ್ರಮ ಅಂತ ಹೇಳ್ತಾ ಇದೆ. ಬಹಳಷ್ಟು ಸ್ಫೋಟಕ ಸತ್ಯಗಳು, ಬರೀ ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಂತೆ ಅಲ್ಲ, ಹಲವರ ರಹಸ್ಯಗಳನ್ನ ಹೊರಗೆ ಎಳೆದಿದೆ. ಈಗ ಕನ್ವರ್ಷನ್ ಲೇಔಟ್ಗಳೆಲ್ಲ ಅಕ್ರಮ, ಮೂಡಾದ 2 ಮಾಜಿ ಆಯುಕ್ತರು ಎಷ್ಟೆಲ್ಲ ಅಕ್ರಮ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ದಾಖಲೆಗಳು ಸಿಕ್ಕಿದೆಯಂತೆ. ಲೇಔಟ್ಗಳ ನಿರ್ಮಾಣದಲ್ಲೂ ಅಕ್ರಮ ಆಗಿದೆ, ಸೈಟ್ ಹಂಚಿಕೆಯಲ್ಲೂ ಅಕ್ರಮ ಆಗಿದೆ, ದೊಡ್ಡವ್ರಿಗೆ ಲಾಭ ಮಾಡಿಕೊಡ್ಲಾಗಿದೆ. ಇಂಥದ್ದೆಲ್ಲ ಎಳೆಗಳನ್ನು ಎಳೆದಿದೆ ಈಗ ಇಡಿ. ಹಾಗಾಗಿ ಇಡಿ ಬಹಳ ಡೀಪ್ ಆಗಿ ಹೋಗ್ತಿದೆ, ಎಲ್ಲ ದಾಖಲೆಗಳನ್ನು ಎಳಿತಿದೆ, ಎಷ್ಟೆಷ್ಟೋ ವರ್ಷಗಳ ಹಿಂದಿನ ದಾಖಲೆಗಳನ್ನು ಎಳಿತಿರೋದು. ಹಾಗಾಗಿ ಸಿದ್ದರಾಮಯ್ಯನವರು ಈ ಕೇಸಲ್ಲಿ ಬಚಾವಾಗಕ್ಕೆ ಸಾಧ್ಯವೇ ಇಲ್ಲ ಅಂತಿದೆ. ಪ್ರತಿಪಕ್ಷ ಕುಮಾರಸ್ವಾಮಿ ಅವರು ಅದೇ ಮಾತು ಹೇಳಿದ್ರು, ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಕಾದ್ ನೋಡ್ಬೇಕು ಇಡಿ ಮತ್ತೆ ಯಾವ್ಯಾವ ರಹಸ್ಯಗಳನ್ನ ಸಿಡಿಸಲಿದೆ, ಮತ್ತು ಹೈಕೋರ್ಟಲ್ಲಿ ಈ ವರದಿ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ CBIಗೆ ಹೋಗುತ್ತಾ ಈ ಕೇಸು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.